ಹಾಯ್, ಹೆಲೋ ಎಲ್ಲ ನನ್ನ ಸ್ಪರ್ಧಾ ಮಿತ್ರರೇ. ಇವತ್ತು ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ರಿಲೇಟೆಡ್ ಎಕನಾಮಿಕ್ಸ್ ಟಾಪಿಕನ್ನು ತೆಗೆದುಕೊಂಡು ಬಂದಿದ್ದೀನಿ. ಅದರಲ್ಲಿ ಮುಖ್ಯವಾಗಿ ಇಂಟರ್ನ್ಯಾಷನಲ್ ಟ್ರೇಡಲ್ಲಿರ್ತಕ್ಕಂಥ ಒಂದು ಕಾನ್ಸೆಪ್ಟನ್ನು ನೋಡೋಣ. ದ ಥಿಯರಿ ಆಫ್ ಅಬ್ಸಲ್ಯೂಟ್ ಅಡ್ವಾಂಟೇಜಸ್ ಅಂದರೆ ನಿರಪೇಕ್ಷ ಅಥವಾ ಸಂಪೂರ್ಣ ಅನುಕೂಲತೆಯ ಸಿದ್ಧಾಂತ. ಈ ಒಂದು ಸಿದ್ಧಾಂತವನ್ನು ಮಂಡನೆಯನ್ನು ಮಾಡಿದ್ದು ಆಡಮ್ ಸ್ಮಿತ್. ಇವರೇನು ಹೇಳ್ತಾರೆ, ಆಮದು ಮತ್ತು ರಫ್ತುಗಳು ಎರಡರಿಂದಲೂ ಒಂದು ದೇಶಕ್ಕೆ ಅನುಕೂಲವಾಗುತ್ತದೆ ಅಂತಕ್ಕಂಥ ವಾದವನ್ನು ಮಾಡ್ತಾರೆ. ಅಂದರೆ ಈಗ ಸಾಮಾನ್ಯ ಜೀವನದಲ್ಲಿ ವಿನಿಮಯದಿಂದ ಯಾವ ರೀತಿಯಾದಂಥ ಪ್ರಯೋಜನಗಳು ಲಭ್ಯ ಇರ್ತಾವೋ ಅದೇ ರೀತಿ ಪ್ರಯೋಜನಗಳು ಅಂತಾರಾಷ್ಟ್ರೀಯ ವ್ಯಾಪಾರದಿಂದಲೂ ಲಭಿಸುತ್ತವೆ ಅಂತಕ್ಕಂಥದ್ದು ಅವರ ಒಂದು ಅಭಿಮತ ಅಂತ ಹೇಳ್ಬೋದು. ಅಂದರೆ ಅವ್ರೇನು ಹೇಳ್ತಾರೆ ಅಂದರೆ, ಶ್ರಮ ವಿಭಜನೆಯ ಆಧಾರದ ಮೇಲೆ ವಸ್ತುಗಳ ಉತ್ಪಾದನೆ ಮತ್ತು ವ್ಯಾಪಾರ ಏರ್ಪಡಬೇಕು ಅಂತೇಳಿ ಸ್ಮಿತ್ ಅವರು ಹೇಳ್ತಾರೆ. ಅಂದರೆ ಈ ಒಂದು ಸಿದ್ಧಾಂತ ಏನು ಹೇಳ್ತಿದೆ, ಒಂದು ದೇಶ ಇನ್ನೊಂದು ದೇಶಕ್ಕಿಂತ ಒಂದು ವಸ್ತುವಿನ ಉತ್ಪಾದನೆಯಲ್ಲಿ ಸಂಪೂರ್ಣವಾದಂಥ ಅಥವಾ ನಿರಪೇಕ್ಷವಾದಂಥ ಅನುಕೂಲತೆಯನ್ನು ಹೊಂದಿದ್ರೆ, ಇನ್ನೊಂದು ದೇಶ ಬೇರೊಂದು ವಸ್ತುವಿನ ಉತ್ಪಾದನೆಯಲ್ಲಿ ಸಂಪೂರ್ಣ ಅನುಕೂಲತೆಯನ್ನು ಹೊಂದಿದಾಗ ಎರಡೂ ದೇಶಗಳ ನಡುವೆ ವ್ಯಾಪಾರ ಪ್ರಯೋಜನಕಾರಿಯಾಗಿರ್ತದೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಈ ಉತ್ಪಾದನಾ ವೆಚ್ಚಗಳ ನಿರಪೇಕ್ಷ ಭಿನ್ನತೆಯ ಆಧಾರದ ಮೇಲೆ ಏನು ಮಾಡ್ತಾರೆ, ಆಡಮ್ ಸ್ಮಿತ್ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಯಾವುದೊಂದು ದೇಶ ಒಂದು ಸರಕಿನ ಉತ್ಪಾದನೆಯಲ್ಲಿ ನಿರಪೇಕ್ಷ ಅನುಕೂಲತೆಯನ್ನು ಹೊಂದಿದೆಯೋ ಮತ್ತು ಇನ್ನೊಂದು ಸರಕಿನ ಉತ್ಪಾದನೆಯಲ್ಲಿ ಅನಾನುಕೂಲತೆಯನ್ನು ಹೊಂದಿರುವಾಗ ಅಂತಹ ದೇಶಗಳ ನಡುವೆ ಏನಾಗ್ತದೆ, ವ್ಯಾಪಾರ ಏರ್ಪಡ್ತದ ಅಂತ ಅವರ ಒಂದು ಉದ್ದೇಶ. ಸಿಂಪಲ್ ಆಗಂದರೆ ಅಧಿಕ ವೆಚ್ಚವಿರ್ತಕ್ಕಂಥ ಸರಕನ್ನು ಬೇರೆ ದೇಶದಿಂದ ಆಮದು ಮಾಡಿಕೊಂಡು ಕಡಿಮೆ ವೆಚ್ಚವಿರ್ತಕ್ಕಂಥ ಸರಕನ್ನು ದೇಶೀಯವಾಗಿ ಉತ್ಪಾದನೆ ಮಾಡಿ ಹೆಚ್ಚುವರಿ ಸರಕನ್ನು ಬೇರೆ ದೇಶಗಳಿಗೆ ರಫ್ತು ಮಾಡಿದಾಗ ಎರಡೂ ದೇಶಗಳಿಗೆ ಸಹಕಾರಿ ಆಗ್ತದ ಅನ್ನೋದು ಅವರ ಒಂದು ನಿಲುವಾಗಿತ್ತು ಅಂತ ಹೇಳ್ಬೋದು. ಹಾಗಿದ್ದಾಗ ಸಂಪೂರ್ಣ ವೆಚ್ಚದ ಅನುಕೂಲತೆ ಅಂದ್ರೇನು ಅಂದರೆ, ಕಡಿಮೆ ವೆಚ್ಚದಲ್ಲಿ ಸರಕನ್ನು ಉತ್ಪಾದಿಸ್ತಕ್ಕಂತಹ ಸಾಮರ್ಥ್ಯವನ್ನು ನಾವು ಸಂಪೂರ್ಣ ವೆಚ್ಚದ ಅನುಕೂಲತೆ ಅಂತ ಹೇಳಲಾಗ್ತದೆ. ಈ ಒಂದು ಸಿದ್ಧಾಂತದಲ್ಲಿ ಉತ್ಪಾದನಾ ವೆಚ್ಚ ಏನಾಗಿರ್ತದೆ, ಇದೇ ನಿರ್ಣಾಯಕ ಅಂಶವಾಗಿರ್ತದೆ ಅಂತ ಹೇಳ್ಬೋದು. ಸೊ ಇದನ್ನು ಒಂದು ಉದಾಹರಣೆ ಮೂಲಕ ಕೂಡ ನಾವು ನೋಡ್ಬೋದು. ಯಾವುದನ್ನು ನಿರಪೇಕ್ಷ ಅಥವಾ ಸಂಪೂರ್ಣ ಅನುಕೂಲತೆಯ ಸಿದ್ಧಾಂತವನ್ನು ಒಂದು ಉದಾಹರಣೆ ಮೂಲಕ ನಾವಿಲ್ಲಿ ನೋಡುವುದಾದ ಎರಡು ದೇಶಗಳನ್ನು ತೆಗೆದುಕೊಳ್ಳೋಣ. ಇಲ್ಲಿ ದೇಶ ಭಾರತ ಮತ್ತು ಬಾಂಗ್ಲಾದೇಶ ಅಂತ ಎರಡು ದೇಶಗಳನ್ನು ತೆಗೆದುಕೊಂಡ್ವಿ. ಹತ್ತಿ ಮತ್ತು ಸೆಣಬು ಅಂತಕ್ಕಂಥ ಎರಡು ಉತ್ಪಾದನೆಗಳನ್ನು ತೆಗೆದುಕೊಳ್ಳೋಣ, ಎರಡು ಸರಕುಗಳನ್ನು ತೆಗೆದುಕೊಳ್ಳೋಣ. ಎರಡು ದೇಶ ಎರಡು ಸರಕುಗಳನ್ನು ಇಲ್ಲಿ ತೆಗೆದುಕೊಳ್ತೀವಿ. ಇಲ್ಲಿ ಶ್ರಮ ಒಂದೇ ಉತ್ಪಾದನಾಂಗವಾಗಿರ್ತದೆ. ಭಾರತ ದೇಶ 1 ಯೂನಿಟ್ ಹತ್ತಿಯನ್ನು ಉತ್ಪಾದಿಸಲಿಕ್ಕೆ 5 ಶ್ರಮ ಗಂಟೆಗಳನ್ನು ಮತ್ತು 1 ಯೂನಿಟ್ ಸೆಣಬನ್ನು ಉತ್ಪಾದನೆ ಮಾಡಲಿಕ್ಕೆ 10 ಶ್ರಮ ಗಂಟೆಗಳನ್ನು ತೆಗೆದುಕೊಳ್ತದೆ. ಬಾಂಗ್ಲಾದೇಶ 1 ಯೂನಿಟ್ ಹತ್ತಿಯನ್ನು ಉತ್ಪಾದನೆ ಮಾಡಲಿಕ್ಕೆ 10 ಶ್ರಮ ಗಂಟೆಗಳನ್ನು, 1 ಯೂನಿಟ್ ಸೆಣಬನ್ನು ಉತ್ಪಾದನೆ ಮಾಡಲಿಕ್ಕೆ 5 ಶ್ರಮ ಗಂಟೆಗಳನ್ನು ತೆಗೆದುಕೊಳ್ತದೆ. ಅಂದರೆ ಶ್ರಮವು ಭಾರತದಲ್ಲಿ ಹತ್ತಿಯ ಉತ್ಪಾದನೆಯಲ್ಲಿ ಮತ್ತು ಬಾಂಗ್ಲಾದೇಶದಲ್ಲಿ ಸೆಣಬಿನ ಉತ್ಪಾದನೆಯಲ್ಲಿ ಹೆಚ್ಚು ದಕ್ಷವಾಗಿದೆ ಎಂಬುದು ನಮಗಿಲ್ಲಿ ಸ್ಫುಟವಾಗಿ ಗೊತ್ತಾಗ್ತದೆ. ಸೊ ಹೀಗಾಗಿ ಭಾರತ ಹತ್ತಿ ಉತ್ಪಾದನೆಯಲ್ಲಿ ಬಾಂಗ್ಲಾದೇಶದ ವಿರುದ್ಧ ಹೆಚ್ಚುಗಾರಿಕೆಯನ್ನು ಅಥವಾ ಸಂಪೂರ್ಣ ವೆಚ್ಚ ಅನುಕೂಲತೆಯನ್ನು ಮತ್ತು ಬಾಂಗ್ಲಾದೇಶ ಸೆಣಬಿನ ಉತ್ಪಾದನೆಯಲ್ಲಿ ಭಾರತದ ವಿರುದ್ಧ ಸಂಪೂರ್ಣ ವೆಚ್ಚ ಅನುಕೂಲತೆಯನ್ನು ಹೊಂದಿದೆ ಅಂತಕ್ಕಂಥದ್ದು ನಮಗೆ ಈ ಉದಾಹರಣೆ ಮೂಲಕ ತಿಳಿದು ಬರ್ತದೆ. ಹತ್ತಿ ಉತ್ಪಾದನೆಯಲ್ಲಿ ಬಾಂಗ್ಲಾದೇಶದ ವಿರುದ್ಧ ಭಾರತದ ಹೆಚ್ಚುಗಾರಿಕೆಯನ್ನು ಮತ್ತು ಸೆಣಬಿನ ಉತ್ಪಾದನೆಯಲ್ಲಿ ಭಾರತದ ವಿರುದ್ಧ ಬಾಂಗ್ಲಾದೇಶದ ಹೆಚ್ಚುಗಾರಿಕೆಯನ್ನು ಎರಡೂ ಸರಕುಗಳಲ್ಲಿ ಎರಡೂ ದೇಶಗಳ ಸಾಪೇಕ್ಷ ಉತ್ಪಾದನಾಂಗದ ಉತ್ಪಾದಕತೆಯ ಅನುಪಾತಗಳಿಂದ ವ್ಯಕ್ತ ಆಗ್ತದೆ. ಸೊ ನಾವಿಲ್ಲಿ ನೋಡೋದಾದರೆ, ಇಲ್ಲಿ ಭಾರತ ಅನುಪಾತದಲ್ಲಿ ನೋಡೋದಾದರೆ ಭಾರತದಲ್ಲಿ ಏನೈತಿ, ಒಂದು ಘಟಕ 5 ಏನು ಮಾಡ್ತೈತಿ, 5 ಯೂನಿಟ್ ಹತ್ತಿಯನ್ನು ಇಲ್ಲಿ ತೆಗೆದುಕೊಳ್ತೈತಿ ಭಾರತ. ಸೊ ಅದೇ ಸೆಣಬಿನ ಬಾಂಗ್ಲಾದೇಶ 1 ಯೂನಿಟ್ ಬಾಂಗ್ಲಾದೇಶ ಏನು ಮಾಡ್ತೈತಿ, ಬಾಂಗ್ಲಾದೇಶ 0.1 ಘಟಕದಷ್ಟು ಹತ್ತಿಯನ್ನು ಉತ್ಪಾದನೆ ಮಾಡ್ತೈತಿ. ಇಲ್ಲಿ ಭಾರತದಲ್ಲಿ 0.1 ಘಟಕದ ಸೆಣಬಾಗ್ತದೆ, 1 ಘಟಕದ ಸೆಣಬನ್ನು ಉತ್ಪಾದನೆ ಮಾಡ್ತದೆ. ಅದೇ ಬಾಂಗ್ಲಾದೇಶ 0.2 ಘಟಕದಷ್ಟು ಸೆಣಬನ್ನು ಉತ್ಪಾದನೆ ಮಾಡ್ತದೆ.
ಭಾರತ ಹತ್ತಿಯನ್ನು ಉತ್ಪಾದಿಸಿ ರಫ್ತು ಮಾಡಿದರೆ ಬಾಂಗ್ಲಾದೇಶ ಸೆಣಬನ್ನು ಉತ್ಪಾದಿಸಿ ಏನು ಮಾಡಬೇಕು, ರಫ್ತು ಮಾಡಿದರೆ ವ್ಯಾಪಾರದಿಂದ ಏನಾಗ್ತವೆ, ಎರಡೂ ದೇಶಗಳಿಗೆ ಏನಾಗ್ತದೆ, ಪ್ರಯೋಜನಕಾರಿ ಆಗ್ತದೆ ಅನ್ನೋದಿಲ್ಲಿ ಕಂಡುಬರ್ತದೆ. ಸೊ ಭಾರತವು ಹತ್ತಿಯ ಉತ್ಪಾದನೆಯಲ್ಲಿಯೂ ಬಾಂಗ್ಲಾದೇಶ ಸೆಣಬಿನ ಉತ್ಪಾದನೆಯಲ್ಲಿ ವಿಶೇಷತೆಯನ್ನು ಸಾಧಿಸಿದ್ರೆ ಎರಡೂ ಸರಕುಗಳು ಒಟ್ಟು ಸಂಯೋಜಿತ ಉತ್ಪನ್ನ ಎರಡೂ ದೇಶ ಎರಡೂ ಸರಕುಗಳು ಉತ್ಪಾದಿಸಿದರೆ ಎಷ್ಟು ಇರ್ತದೋ ಅದಕ್ಕಿಂತ ಏನಾಗಿರ್ತದೆ, ಅಧಿಕವಾಗಿರ್ತದೆ. ಸೊ ಭಾರತ ಹತ್ತಿ ಮತ್ತು ಬಾಂಗ್ಲಾದೇಶ ಸೆಣಬಿನ ಉತ್ಪಾದನೆಯಲ್ಲಿ ವೈಶಿಷ್ಟ್ಯ ಸಾಧಿಸಿದರೆ 10 ಶ್ರಮ ಗಂಟೆಗಳು ತಗುಲ್ತಾವೆ. ಬದಲಾಗಿ ಎರಡೂ ದೇಶಗಳು ಎರಡೂ ಸರಕುಗಳ ಉತ್ಪಾದನೆಯಲ್ಲಿ ತೊಡಗಿದ್ರೆ 15 ಶ್ರಮ ಗಂಟೆಗಳಿಲ್ಲಿ ಅಗತ್ಯ ಆಗ್ತವೆ. ಸೊ ಹೀಗಾಗಿ ಶ್ರಮ ವಿಭಜನೆ ಮತ್ತು ವಿಶೇಷತೆಯ ಪ್ರಯೋಜನಗಳ ಫಲವಾಗಿ ಹೆಚ್ಚುವರಿ ಉತ್ಪನ್ನ ದೊರಕುತ್ತದೆ. ಇದು ಎರಡೂ ದೇಶಗಳಿಗೆ ಅನುಕೂಲತೆಯನ್ನುಂಟು ಮಾಡ್ತದೆ. ಎರಡೂ ದೇಶಗಳಲ್ಲಿ ಸಂಪನ್ಮೂಲಗಳ ಪರಿಣಾಮಕಾರಿಯಾಗಿ ಮತ್ತು ಪೂರ್ಣ ಬಳಕೆಯಾಗಿ ಉಪಯೋಗ ಆಗ್ತದೆ. ಜೊತೆಗೆ ಉದ್ಯೋಗಾವಕಾಶಗಳ ಹೆಚ್ಚಳಕ್ಕೂ ಕೂಡ ಈ ಅಂಶ ಕಾರಣವಾಗ್ತದೆ. ಸೊ ಇದಿಷ್ಟು ಅಬ್ಸಲ್ಯೂಟ್ ಅಡ್ವಾಂಟೇಜಸ್ ಥಿಯರಿಯ ಒಂದು ನಿಯಮ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ಲಾಸಲ್ಲಿ ಇಂಟ್ರೆಸ್ಟ್ ಇದ್ದರೆ ನೆಕ್ಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನೆಕ್ಸ್ಟ್ ಕ್ಲಾಸ್ನ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.